ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಅನಿಲ್ ಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಹಿನ್ನೆಲೆ ಆಗಸ್ಟ್ 21ರಂದು ಕಾವೇರಿ ಮಾತೆಗೆ ಸಿಎಂ ಬಾಗಿನ ಸಮರ್ಪಣೆ, ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ. ರಾಜೀವ್ ಗಾಂಧಿ ದೇವರಾಜ ಅರಸು ಹುಟ್ಟುಹಬ್ಬ ಹಿನ್ನೆಲೆ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ನಿಂದ ಜನಧ್ವನಿ ಕಾರ್ಯಕ್ರಮ, ಕಾಯ್ದೆಗಳ ತಿದ್ದುಪಡಿ ವಿರೋಧಿಸಿ ಪ್ರತಿಭಟನೆ. ನಾಗಮಂಗಲದಲ್ಲಿ ಕಲ್ಲು ಗಣಿಗಾರಿಕೆ ವಿರುದ್ಧ ಸಿಡಿದದ್ದ ತಾಲೂಕು ಆಡಳಿತ, ಗಣಿ ದಣಿಗಳ ಎಡೆಮುರಿ ಕಟ್ಟಲು ತಹಶೀಲ್ದಾರ್ ಪಣ, ಕ್ರಷರ್ಗಳು ಸಂಪೂರ್ಣ ಸೀಸ್. ವಿವಿಧೆಡೆ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಹುಟ್ಟುಹಬ್ಬ ಆಚರಣೆ, ಧೀಮಂತ ನಾಯಕನ ಗುಣಗಾನ, ಹಿಂದುಳಿದ ವರ್ಗಗಳ ಹರಿಕಾರನಿಗೆ ಪುಷ್ಪ ನಮನ. ಮಂಡ್ಯದಲ್ಲಿ ಎಸ್ಟಿ ಜಯರಾಮ್ 74ನೇ ವರ್ಷದ ಹುಟ್ಟುಹಬ್ಬ ಆಚರಣೆ, ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ, ಮಾಜಿ ಸಚಿವರ ಗುಣಗಾನ. ಪಿಎಸ್ ಇಂಜಿನಿಯರಿಂಗ್ ಕಾಲೇಜಿನ ಸಾಧನೆ, ಅಟಲ್ ರ್ಯಾಂಕಿಂಗ್ನಲ್ಲಿ 2ನೇ ಸ್ಥಾನ, ವಿದ್ಯಾರ್ಥಿಗಳ ಅನ್ವೇಷಣೆಗೆ ಸಂದ ಗೌರವ. ನಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಕಾವೇರಿ ಮಾತೆ ಬೋರ್ಗೆರೆದು ಹರಿಯುತ್ತಿದ್ದಾಳೆ. ಮಂಡ್ಯದ ಜೀವನಾಡಿ ಕೃಷ್ಣರಾಜಸಾಗರ ಅಣೆಕಟ್ಟೆ ಭರ್ತಿಯಾಗಿದ್ದು ಸಾವಿರಾರು ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತಿದೆ. ಅಣೆಕಟ್ಟೆ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಆಗಸ್ಟ್ 21ರ ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ನಾಡಿನ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಬಾಗಿನ ಸಮರ್ಪಿಸಲಿದ್ದಾರೆ. ಕೆಆರ್ಎಸ್ನಲ್ಲಿ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ಭರದಿಂದ ಸಾಗಿದೆ. ಒಂದು ಕೊಡಗಿನಲ್ಲಿ ಧಾರಾಕಾರವಾದಂಥ ಮಳೆ ಬಿದ್ದರೆ, ಬೋರ್ಗರಿಯುವಂಥ ಮಳೆ ಬಿದ್ದರೆ, ಅಲ್ಲಿ ನಾಶ ಆದರೆ, ಅಲ್ಲಿರುವಂಥ ಜನರಿಗೆ ತೊಂದರೆ ಉಂಟಾದರೆ ನಮ್ಮ KRS ಭರ್ತಿಯಾಗುತ್ತೆ. ಇದು ಪ್ರಕೃತಿಯ ವೈಚಿತ್ರ. ಆದರೆ KRS ತುಂಬಿದ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಯಾರು ಅನಿಸ್ಕೊಂಡಿರ್ತಾರೋ ಅವರು ಆ ಮುಖ್ಯಮಂತ್ರಿಗಳು ಬಂದು ಬಾಗಿನ ಸಮರ್ಪಣೆ ಮಾಡುವಂಥದ್ದು, ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸುವಂಥದ್ದು ಅತ್ಯಂತ ತುಂಬ ಹಿಂದಿನಿಂದ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿರುವಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಸಾಕಷ್ಟು KRS ಈಗಾಗಲೇ ಭರ್ತಿಯಾಗಿರೋದ್ರಿಂದ ಸಾವಿರಾರು ಕ್ಯೂಸೆಕ್ಸ್ ನೀರನ್ನು ಅಣೆಕಟ್ಟೆಯಿಂದ ಹೊರಗಡೆ ಬಿಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ BS ಯಡಿಯೂರಪ್ಪ ಅವರು ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಬಾಗಿನ ಸಮರ್ಪಣೆ ಮಾಡ್ತಾರೆ ಮತ್ತು ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸ್ತಾರೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಬರ್ತಿರೋದ್ರಿಂದ ಹೆಲಿಪ್ಯಾಡಿಂದ ಹಿಡಿದು ಇಡೀ ಅಣೆಕಟ್ಟೆಯನ್ನು ದೀಪಾಲಂಕಾರಗಳಿಂದ ಶೃಂಗರಿಸುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಎನ್ನುವಂಥದ್ದು, ಹೂಗಳಿಂದ ಶೃಂಗರಿಸುವಂಥ ಕೆಲಸಗಳನ್ನು ಮಾಡ್ತಿರುವಂಥದ್ದು ಸಕಲ ಸಿದ್ಧತೆಗಳು ಭರದಿಂದ ಸಾಗಿದೆಯಂತೆ. ಆ ಸಿದ್ಧತೆಗಳು ಹೇಗಿದೆ ಒಂದ್ಸರಿ ನೋಡ್ಕೊಳ್ಳೋಣ. ಒಂದೆಡೆ ಕೊಡಗು ಭಾಗದಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಭಾರೀ ಅನಾಹುತವನ್ನೇ ಸೃಷ್ಟಿಸುತ್ತಿದೆ. ಕುಂಭದ್ರೋಣ ಮಳೆಯಿಂದಾಗಿ ಮಂಡ್ಯದ ಜೀವನಾಡಿ ಕಾವೇರಿ ಹರಿದು ಬರುತ್ತಿದ್ದು ಅವಧಿಗೆ ಮೊದಲೇ ಕೃಷ್ಣರಾಜಸಾಗರ ಅಣೆಕಟ್ಟೆ ಭರ್ತಿಯಾಗಿದೆ. ಒಳಹರಿವಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಅಣೆಕಟ್ಟೆಯ ಸುರಕ್ಷತೆಯ ದೃಷ್ಟಿಯಿಂದ ಸಾವಿರಾರು ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಆಗಸ್ಟ್ 21ರ ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಬಾಗಿನ ಸಮರ್ಪಣೆ ಮಾಡಲಿದ್ದಾರೆ. ಮುಖ್ಯಮಂತ್ರಿಯ ಆಗಮನದ ಹಿನ್ನೆಲೆಯಲ್ಲಿ KRS ಹೊರವಲಯದಲ್ಲಿ 2 ಹೆಲಿಪ್ಯಾಡ್ಗಳು ಸಿದ್ಧಗೊಂಡಿದ್ದು ಅಣೆಕಟ್ಟೆಯನ್ನು ಹೂಗಳಿಂದ ಶೃಂಗರಿಸಲಾಗುತ್ತಿದೆ. ಅಲ್ಲದೆ ಅಣೆಕಟ್ಟೆಯನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗುತ್ತಿದೆ. ಹೆಲಿಪ್ಯಾಡ್ ಮೂಲಕ KRSಗೆ ಆಗಮಿಸಲಿರುವ ಮುಖ್ಯಮಂತ್ರಿಗಳು ನಂತರ ಕಾರಿನ ಮೂಲಕ ಅಣೆಕಟ್ಟೆಯ ಮುಖ್ಯ ದ್ವಾರದ ಬಳಿ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಲಿದ್ದಾರೆ. ಪೂಜೆಗೆ ಹಿರಿಯ ಪುರೋಹಿತರ ತಂಡ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಪೂಜೆಯ ಬಳಿಕ ಮುಖ್ಯಮಂತ್ರಿಗಳು ರೈತ ನಾಯಕರುಗಳಿಂದ ಮನವಿ ಸ್ವೀಕರಿಸಲಿದ್ದಾರೆ. ನಂತರ ನಾಡಿನ ಜನತೆಯನ್ನುದ್ದೇಶಿಸಿ ಸುದ್ದಿಗಾರರೊಂದಿಗೆ ಮಾತನಾಡಲಿರುವ ಮುಖ್ಯಮಂತ್ರಿಗಳು ಶುಭ ಹಾರೈಸಲಿದ್ದಾರೆ. ಇತ್ತೀಚೆಗೆ ಮುಖ್ಯಮಂತ್ರಿಗಳು ಕೋವಿಡ್ ಸೋಂಕಿಗೆ ಒಳಗಾಗಿ ಚೇತರಿಸಿಕೊಂಡಿರುವುದರಿಂದ ಜಿಲ್ಲಾಡಳಿತ ಕೋವಿಡ್ ನಿಯಮ ಪಾಲನೆಗೆ ಹೆಚ್ಚಿನ ಆದ್ಯತೆ ನೀಡಿದೆ. ಭೂ ಸುಧಾರಣಾ ಕಾಯ್ದೆ, ಕಾರ್ಮಿಕ ಕಾಯ್ದೆ, APMC ಕಾಯ್ದೆಗಳ ತಿದ್ದುಪಡಿ ವಿರೋಧಿಸಿ ಮಂಡ್ಯ ನಗರದ ಸರ್ ವಿಶ್ವೇಶ್ವರಯ್ಯ ಪ್ರತಿಮೆಯ ಮುಂಭಾಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಮಾಜಿ ಸಚಿವರು, ಮುಖಂಡರು, ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಗೆ ಒಂದು ಹೆಸರು ಜನಧ್ವನಿ ಎನ್ನುವಂತಹ ಒಂದು ಹೆಸರು. ಕಾರಣ ಏನು ಅಂದರೆ ಇವತ್ತು ಆಗಸ್ಟ್ 20 ಇಬ್ಬರು ಕಾಂಗ್ರೆಸ್ ನಾಯಕರ ಹುಟ್ಟುಹಬ್ಬ. ಒಬ್ಬರು ಕರ್ನಾಟಕದ ದೇವರಾಜ ಅರಸುರವರು, ಮತ್ತೊಬ್ಬರು ರಾಜೀವ್ ಗಾಂಧಿಯವರು. ಇಬ್ಬರು ಅತ್ಯಂತ ಪ್ರಮುಖವಾದಂಥ ನಾಯಕರು. ಈ ನಾಯಕರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ BJP ಸರ್ಕಾರದ ವೈಫಲ್ಯಗಳೇನಿದ್ದಾವೋ ಆ ವೈಫಲ್ಯಗಳನ್ನು ವಿರೋಧಿಸಿ ಇಡೀ ರಾಜ್ಯದಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯನ್ನು ರೂಪಿಸಿದೆ ಎನ್ನುವಂಥದ್ದು ಜನಧ್ವನಿ ಎನ್ನುವಂಥ ಹೆಸರಿನಲ್ಲಿ. ಇಲ್ಲಿ ಒಂದು APMC ಕಾಯ್ದೆ ಮತ್ತು ಭೂ ಸುಧಾರಣಾ ಕಾಯ್ದೆ ಮತ್ತು ದೇವರಾಜ ಅರಸು ಅವರಿಗೆ ನೇರವಾದಂಥ ಸಂಬಂಧ ಇದೆ. ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತಂದಂಥವರು ದೇವರಾಜ ಅರಸು ಅವರು. ತುಂಬ ವಿಸ್ತಾರವಾದಂಥ ಆಲೋಚನೆಯ ಅಡಿಯಲ್ಲಿ, ತುಂಬ ಮುಂದಾಲೋಚನೆ ಅಡಿಯಲ್ಲಿ ದೇವರಾಜ ಅರಸು ಅವರು ಈ ಕಾಯ್ದೆಯನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡಿದರು. ಹಾಗಾಗಿ ಈ ಕಾಯ್ದೆಯನ್ನು ಜಾರಿಗೆ ತಂದಂಥವರು
ಕಾಂಗ್ರೆಸ್ ನಾಯಕರಾಗಿರುವ ಕಾರಣಕ್ಕಾಗಿ ಕಾಂಗ್ರೆಸ್ ಅವರು ಪ್ರತಿಭಟಿಸ್ತಿದ್ದಾರೆ. ಈ ಕಾಯ್ದೆಯನ್ನು ನೀವು ತಿದ್ದುಪಡಿ ಮಾಡ್ತಿರುವಂಥದ್ದು, ಅದರಲ್ಲೂ ಕೋವಿಡ್ ಹೆಸರು ಹೇಳಿಕೊಂಡು ಸುಗ್ರೀವಾಜ್ಞೆಯ ಮೂಲಕ ತಿದ್ದುಪಡಿ ಮಾಡ್ತಿರುವಂಥದ್ದು ಸರಿಯಲ್ಲ ಅಂತೇಳಿ ಎಲ್ಲ ಕಡೆ ಪ್ರತಿಭಟನೆ ಮಾಡಿದ್ದಾರೆ. ಈ ಜಿಲ್ಲೆಯ ಎಲ್ಲ ತಾಲೂಕು ವ್ಯಾಪ್ತಿಗಳಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ, ರಾಜ್ಯದಾದ್ಯಂತ ಪ್ರತಿಭಟನೆಗಳನ್ನು ಮಾಡಿದೆ. ಮಂಡ್ಯದಲ್ಲಿ ಪ್ರತಿಭಟನೆ ಹೇಗಿತ್ತು ನೋಡ್ಕೊಂಡು ವಿಶ್ವೇಶ್ವರಯ್ಯ ಪ್ರತಿಮೆಯ ಎದುರು ಜಮಾವಣೆಗೊಂಡಿದ್ದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಎನ್ ಚಲುವರಾಯಸ್ವಾಮಿ, ರಾಜ್ಯದ ಬಿಜೆಪಿ ಸರ್ಕಾರ ವಿವಿಧ ಕಾಯ್ದೆಗಳ ಮೂಲಕ ಜನವಿರೋಧಿ ನೀತಿಗಳನ್ನು ಜಾರಿಗೆ ತಂದಿದೆ. ಈ ವಿಷಯವಾಗಿ ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಹಾಗೂ ಕೊರೋನಾ ಸೋಂಕಿನ ಔಷಧಿಗಳು ಮತ್ತು ಉಪಕರಣಗಳ ಖರೀದಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೂಡ ನಡೆದಿದೆ. ಈ ವಿಚಾರವಾಗಿ ನ್ಯಾಯಾಂಗ ತನಿಖೆಯಾಗಬೇಕು. ರಾಜ್ಯ ಸರ್ಕಾರದ ಪ್ರತಿಯೊಂದು ಹಗರಣಕ್ಕೂ ಕೋವಿಡ್-19 ಶ್ರೀರಕ್ಷೆಯಾಗಿದೆ. ರಾಜ್ಯಾದ್ಯಂತ ನೆರೆ ಹಾವಳಿಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಸಚಿವರು ನೆರೆ ಪ್ರದೇಶಗಳಿಗೆ ಭೇಟಿ ನೀಡಿ ಕನಿಷ್ಠ ಪಕ್ಷ ಸಾಂತ್ವನವನ್ನು ಹೇಳುತ್ತಿಲ್ಲ ಎಂದು ಕಿಡಿಕಾರಿದರು. ಇನ್ನು ಕೆಜಿಹಳ್ಳಿ ಡಿಜಿಹಳ್ಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷಕ್ಕೂ ಯಾವುದೇ ಸಂಬಂಧವಿಲ್ಲ. ಯಾವ ಪಕ್ಷದ ನಾಯಕರು, ಮುಖಂಡರು, ಕಾರ್ಯಕರ್ತರು ಯಾರೇ ಆಗಿರಲಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ ಸರ್ಕಾರವನ್ನ ಆಗ್ರಹಿಸಿದರು. ಮಾಜಿ ಪ್ರಧಾನಿಗಳಾದ ರಾಜೀವ್ ಗಾಂಧಿಯವರ ಜನ್ಮದಿನಾಚರಣೆ ಅಂಗವಾಗಿ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ಬಿಜೆಪಿಯ ಪಕ್ಷ ತಗೊಂಡಿರ್ತಕ್ಕಂಥ ಜನ ವಿರೋಧಿ ನೀತಿಯನ್ನು ನಾವು ವಿರೋಧಿಸೋಕ್ಕೋಸ್ಕರ ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳು ಇಟ್ಕೊಂಡಿದ್ದೀವಿ. ಮೊದಲನೇದಾಗಿ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು, ಯಾರು ಬೇಕಾದರೂ ಇರ್ತಕ್ಕಂಥವ್ರು ಜಮೀನನ್ನ ಖರೀದಿ ಮಾಡಲಿಕ್ಕೆ ರಿಸ್ಟ್ರಿಕ್ಷನ್ ಇತ್ತು ಇಲ್ಲಿವರೆಗೆ, ಅದನ್ನೆಲ್ಲ ತೆಗೆದುಹಾಕಿ ಮಾಡಿರ್ತಕ್ಕಂಥದ್ದು ರೈತರಿಗೆ ಮತ್ತು ಭೂ ಮಾಲೀಕರಿಗೆ ಭಾಳ ತೊಂದರೆ ಆಗುತ್ತೆ ಅನ್ನೋದನ್ನು ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಇಂದಿನಿಂದ ಪ್ರತಿಪಾದಿಸಿಕೊಂಡಿದೆ. ಅದನ್ನು ತೆಗೆದುಹಾಕಿರೋದ್ರಿಂದ ಅದರ ವಿರುದ್ಧವಾದಂಥ ಪ್ರತಿಭಟನೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ತಕ್ಷಣ ಅವರೇನಾದರೂ ಅದನ್ನು ವಾಪಸ್ ಪಡೆದೇ ಇದ್ದರೆ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡಬೇಕು ಅನ್ನೋದು. ಎರಡನೇದು APMC ಕಾಯ್ದೆ ಮತ್ತು ಮೂರನೇದು ಕಾರ್ಮಿಕರ ಇಲಾಖೆಯಲ್ಲಿ ತಂದಿರ್ತಕ್ಕಂಥ ತಿದ್ದುಪಡಿ. ಈ ಮೂರು ವಿಚಾರದಲ್ಲೂ ಸಹ ನಾವು ರಾಜ್ಯದಲ್ಲಿ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡುವ ಮೂಲಕ ಮೆಮೊರಂಡಮನ್ನು ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಿನ ತಹಸೀಲ್ದಾರ್ ಕೊಟ್ಟಿದ್ದೀವಿ. ಈ ಮುಂದಿನ ಅಸೆಂಬ್ಲಿ ಒಳಗಡೆ ಅವರೇನಾದರೂ ಅದನ್ನು ವಾಪಸ್ ತಗೊಳ್ಳದೇ ಇದ್ದರೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅಸೆಂಬ್ಲಿನಲ್ಲೂ ಚರ್ಚೆ ಆಗುತ್ತೆ ನಮ್ಮ ವಿರೋಧ ಪಕ್ಷ, ಮತ್ತು ಮುಂದಿನ ದಿನದಲ್ಲೂ ಸಹ ಹೋರಾಟದಲ್ಲಿ ಅದು ಒಂದು ಭಾಗವಾಗಿರುತ್ತೆ. ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಶುಗರ್ ಫ್ಯಾಕ್ಟ್ರಿನ ಆಗಸ್ಟ್ ಒಳಗಡೆ ನಾವು ತೀರ್ಮಾನ ತಗೋತೀವಿ ಅಂತ ಹೇಳಿದ್ರೂ ಆಗಸ್ಟ್ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ನಾವು ಇನ್ನೂ ಯಾವುದೇ ತೀರ್ಮಾನವನ್ನು ತಗೊಂಡಿಲ್ಲ. ಇದ್ರ ಬಗ್ಗೆಯೂ ಸಹ ಜಿಲ್ಲೆ ಸೀಮಿತವಾದಂಥ ಈ ವಿಚಾರವನ್ನು ಸಹ ನಾವು ಸರ್ಕಾರಕ್ಕೆ ತಕ್ಷಣ ಅದನ್ನೇನಾದರೂ ಗಮನ ಹರಿಸದೇ ಇದ್ದರೆ ನಾವು ತಕ್ಷಣ ಪ್ರತಿಭಟನೆನ ಜಿಲ್ಲಾ ಕಾಂಗ್ರೆಸ್ಸು ಸಂಪೂರ್ಣವಾಗಿ ಕೈಗೆತ್ತಿಕೊಳ್ತಕ್ಕಂಥದ್ದು ಅನಿವಾರ್ಯತೆ. ನಂತರ ಪ್ರತಿಭಟನಾ ನಿರತ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಸಿಡಿ ಗಂಗಾಧರ್, ಎಂಎಸ್ ಆತ್ಮಾನಂದ, ಪಿಎಂ ನರೇಂದ್ರ ಸ್ವಾಮಿ, ಅಂಜನಾ ಶ್ರೀಕಾಂತ್, ಎಂಡಿ ಜಯರಾಮ್, ಗಣಿಗ ರವಿಕುಮಾರ್, ರುದ್ರಪ್ಪ, ಎಚ್ಬಿ ರಾಮು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆಆರ್ಎಸ್ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಆಗಸ್ಟ್ 21ರಂದು ಮುಖ್ಯಮಂತ್ರಿ BS ಯಡಿಯೂರಪ್ಪ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಬಾಗಿನ ಸಮರ್ಪಣೆ ಮಾಡುತ್ತಿದ್ದು, ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ದಲಿತ ಸಂಘರ್ಷ ಸಮಿತಿ ಹಾಗೂ ಪ್ರಗತಿಪರ ಸಂಘಟನೆಗಳು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ, ಕೃಷಿ ಮಾರುಕಟ್ಟೆ ತಿದ್ದುಪಡಿ ಕಾಯ್ದೆಗಳನ್ನು ವಿರೋಧಿಸಿ ಹಾಗೂ ಕೆಆರ್ಎಸ್ ಸುತ್ತಮುತ್ತ ಅಕ್ರಮ ಗಣಿಗಾರಿಕೆಯನ್ನು ವಿರೋಧಿಸಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸುವ ಮೂಲಕ ಮುಖ್ಯಮಂತ್ರಿಗಳ ಗಮನ ಸೆಳೆಯಲು ತಯಾರಿ ನಡೆಸಿದ್ದರು. ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಂಘಟನೆಗಳ ಮುಖಂಡರೊಂದಿಗೆ ಸಮನ್ವಯ ಸಭೆ ನಡೆಸಿ ಅದನ್ನು ನಿಯಂತ್ರಿಸುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಒಂದು ಸಾಮಾನ್ಯವಾಗಿ ಪ್ರತಿಭಟನೆಗಳು ರೂಪುರೇಷೆಗಳು ಹೇಗಿರ್ತವೆ ಅಂತಂದರೆ ಸಂಬಂಧಪಟ್ಟ ಮಂತ್ರಿಗಳನ್ನು ಮತ್ತು ಮುಖ್ಯಮಂತ್ರಿಗಳನ್ನು ಗಮನ ಸೆಳೆಯಲಿಕ್ಕಾಗಿ ಪ್ರತಿಭಟನೆಗಳನ್ನ ಮಾಡಲಾಗುತ್ತೆ. ಆಗಸ್ಟ್ 15ನೇ ತಾರೀಕು ಮಂಡ್ಯದಲ್ಲಿ ಪ್ರತಿಭಟನೆ ಮಾಡಿದರು. ಅಕ್ರಮ ಕಲ್ಲು ಗಣಿಗಾರಿಕೆ ಏನಿದೆ ಅದನ್ನು ನಿಷೇಧಿಸಬೇಕು ಸಂಪೂರ್ಣವಾಗಿ ಜಿಲ್ಲೆಯಲ್ಲಿ ಎನ್ನುವ ಕಾರಣಕ್ಕಾಗಿ ಕಪ್ಪು ಪಟ್ಟಿ ಧರಿಸಿಕೊಂಡು ಉಸ್ತುವಾರಿ ಸಚಿವರಿಗೆ ಎದುರು ಪ್ರತಿಭಟನೆಯನ್ನು ಮಾಡಿದರು, ಮನವಿಗಳನ್ನು ಸಲ್ಲಿಸಿದರು. ಈಗ ಮುಖ್ಯಮಂತ್ರಿಗಳೇ ಜಿಲ್ಲೆಗೆ ಬರ್ತಿರೋದ್ರಿಂದ ಅವರಿಗೆ ಮನವಿ ಸಲ್ಲಿಸಬೇಕು ಅನ್ನುವ ಕಾರಣಕ್ಕಾಗಿ ಪ್ರತಿಭಟನೆಗಳನ್ನು ರೂಪುರೇಷೆಗಳನ್ನು ಮಾಡಿಕೊಂಡಿದ್ವಿ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಕಾನೂನು ಸುವ್ಯವಸ್ಥತೆಯನ್ನು ಕಾಪಾಡಬೇಕು ಅನ್ನುವ ಕಾರಣಕ್ಕಾಗಿ ತಮ್ಮ ಕಚೇರಿಯಲ್ಲಿ ಯಾವ್ಯಾವ ಸಂಘಟನೆಗಳು ಪ್ರತಿಭಟನೆಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿತ್ತೋ ಎಲ್ಲ ಸಂಘಟನೆಗಳ ಮುಖಂಡರನ್ನು ಕರೆದು ಸಮನ್ವಯ ಸಭೆಯನ್ನು ನಡೆಸಿದ್ದಾರೆ.
ಯಾಕೆ ಸಭೆ ನಡೆಸಿದ್ದಾರೆ ಅಂತಂದರೆ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಬರ್ತಿರೋದರಿಂದ ಅಲ್ಲಿ ಯಾವುದೇ ರೀತಿಯ ಪ್ರತಿಭಟನೆಗಳು ಆಗೋದು ಬೇಡ, ಬದಲಾಗಿ ನೀವು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಜಿಲ್ಲಾಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು. ಬಹುಶಃ ಪ್ರತಿಭಟನಾಕಾರರು ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ನೇರವಾಗಿ ಮನವಿ ಪತ್ರ ಕೊಡಲಿಕ್ಕೆ ಅವಕಾಶಗಳನ್ನು ಕೂಡ ಮಾಡಿಕೊಡ್ಲಿಕ್ಕೆ ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸಭೆಯಲ್ಲಿ ಏನಾಯಿತು ನೋಡ್ಕೊಂಡು ಬನ್ನಿ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ಪಕ್ಷದ ಪ್ರಮುಖರಿಂದ ಮಾಹಿತಿ ಕಲೆ ಹಾಕಿದ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಪ್ರವಾಸದ ವೇಳೆ ಕೈಗೆ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ಮಾಡದಂತೆ ಹಾಗೂ ತಮ್ಮ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳಿಗೆ ಪತ್ರ ಮುಖೇನ ಮನವಿ ಸಲ್ಲಿಸುವಂತೆ ಮನವರಿಕೆ ಮಾಡಿಕೊಟ್ಟರು. ಮಾನ್ಯ ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆಗೆ ಬಾಗಿನ ಅರ್ಪಿಸಲಿಕ್ಕೆ ಬರ್ತಾ ಇದ್ದಾರೆ. ಇದೊಂದು ಸಂತೋಷದಾಯಕವಾದ ವಿಷಯ. ಏಕೆಂದರೆ ಪ್ರಮುಖವಾಗಿ KRS ಬಂದಿದೆ. ಇವರು ರಿಕವರ್ ಆಗಿ ಪ್ರಥಮ ಕಾರ್ಯಕ್ರಮವನ್ನು KRSಗೆ ಬಾಗಿನ ಬಿಡಬೇಕು ಅಂತಲೇ ಅವರು ಬರ್ತಾ ಇರೋದನ್ನ ನಾವೆಲ್ಲರೂ ಇಂಥ ಸಂದರ್ಭದಲ್ಲಿ ಪ್ರತಿಭಟನೆಗಳು ಮತ್ತು ಸ್ಟ್ರೈಕ್ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಗೆ ಶೋಭೆಯನ್ನು ತರುವುದಿಲ್ಲ. ನಾವು ಏನೇ ಪರಿಹಾರವನ್ನು ಕಂಡುಕೊಳ್ಳಬೇಕು. ಕಳೆದ ವರ್ಷದಿಂದ ಕೂಡ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದೀರಾ. ಅಕ್ರಮ ಗಣಿಗಾರಿಕೆ ಸಂಬಂಧಿಸಿದಂತೆ ಹೋರಾಟಗಾರರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕಳೆದ ಜೂನ್ ತಿಂಗಳಲ್ಲಿ ಸಂಪೂರ್ಣವಾಗಿ ಅಕ್ರಮ ಗಣಿಗಾರಿಕೆ ನಿಷೇಧಿಸಲಾಗಿದ್ದು, ಗಣಿ ಮಾಲೀಕರು ಮೇಲ್ಮನವಿ ಹೋಗಿದ್ದ ಕಾರಣ ಅನುಮತಿ ದೊರೆತ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆ ರದ್ದಾಗಿತ್ತು. ನಂತರದ ದಿನಗಳಲ್ಲಿ ಕೃಷ್ಣರಾಜಸಾಗರ ಅಣೆಕಟ್ಟಿನ ಸುತ್ತಮುತ್ತ ಪ್ರದೇಶಗಳಲ್ಲಿ ಅಕ್ರಮವಾಗಿ ನಡೆಸುತ್ತಿದ್ದ 30ಕ್ಕೂ ಹೆಚ್ಚು ಗಣಿ ಸ್ಥಳಗಳನ್ನು ಈಗಲೂ ಮುಚ್ಚಲಾಗಿದ್ದು, ಕ್ರಷರ್ಗಳಿಗೆ ಮಾತ್ರ ಅನುಮತಿ ನೀಡಲಾಗಿದೆ ಹಾಗೂ ಕೃಷ್ಣರಾಜಸಾಗರ ಅಣೆಕಟ್ಟು ಐತಿಹಾಸಿಕ ಅಣೆಕಟ್ಟಾಗಿದ್ದು ಮುಂದಿನ ಪೀಳಿಗೆಗೆ ಸಂರಕ್ಷಿಸಿಕೊಡುವ ಜವಾಬ್ದಾರಿ ಇರುವುದರಿಂದ ಈ ವಿಚಾರ ಸಂಬಂಧಿಸಿದಂತೆ ಗಣಿ ಮತ್ತು ಭೂವಿಜ್ಞಾನ ಸಚಿವರಿಗೆ ವಿಡಿಯೋ ಕಾನ್ಫರೆನ್ಸ್ ಸಂವಾದದಲ್ಲಿ ತಿಳಿಸಲಾಗಿದ್ದು, ಮುಂದಿನ ಆದೇಶಕ್ಕಾಗಿ ಕಾಯ್ದಿರಿಸಲಾಗಿದೆ ಎಂದು ಹೋರಾಟಗಾರರಿಗೆ ಮನವರಿಕೆ ಮಾಡಿಕೊಟ್ಟರು. ಇದೇ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೋರಾಟಗಾರರನ್ನು ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಕೋವಿಡ್-19 ಸೋಂಕಿನಿಂದ ಚೇತರಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕಡ್ಡಾಯವಾಗಿ ಎಲ್ಲರೂ ಮಾಸ್ಕ್ ಧರಿಸಿಕೊಂಡು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಬೇಕು ಎಂದು ತಿಳಿಸಿದರು. ನಮಗೆ ಮಾಧ್ಯಮದ ಮೂಲಕ ಮತ್ತು ವೈಯಕ್ತಿಕವಾಗಿ ತಾವು ನನ್ನ ಗಮನಕ್ಕೆ ಕೆಲವು ವಿಚಾರಗಳನ್ನು ತಂದಿದ್ದೀರಿ ಮತ್ತು ಈ ಹಿಂದೆಯೂ ಕೂಡ ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡಿದ್ದೀರಿ. ನಿಮ್ಮ ಬೇಡಿಕೆಗಳನ್ನು ನಮ್ಮ ಗಮನಕ್ಕೆ ತಂದಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ತಾವು ಚರ್ಚೆ ಮಾಡ್ತಕ್ಕಂಥದ್ದು, ಅವರ ಗಮನ ಸೆಳೆತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಜೊತೆಗೆ ಮಾತಾಡೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಿರ್ಧಾರ ಮಾಡಿ ನನಗೆ ಆ ವಿಚಾರಗಳನ್ನು ತಿಳಿಸಿದ್ರು. ನಾವು ತಮ್ಮ ಜೊತೆ ಮಾತಾಡಿ ಈ ಒಂದು ಜಸ್ಟ್ ಒಂದು ಸಮಾಲೋಚನೆ ಇದೆ, ಅದನ್ನು ಏರ್ಪಾಡು ಮಾಡಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಮ್ಮೆಲ್ಲರಿಗೆ ಸಭೆಯಲ್ಲಿ ಡಾಕ್ಟರ್ ಎಂವಿ ವೆಂಕಟೇಶ್, ಪರಶುರಾಮ್, ಪುಷ್ಪಲತಾ, ನವೀನ್, ಹರೀಶ್, ಕೆಂಪುಗೌಡ, ಗುರುಪ್ರಸಾದ್ ಕೆರಗೋಡು, ರವೀಂದ್ರ ಸೇರಿದಂತೆ ಇತರರು ಹಾಜರಿದ್ದರು. ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಕೋವಿಡ್-19 ಸೋಂಕಿನ ಹಿನ್ನೆಲೆಯಲ್ಲಿ ದಿವಂಗತ ದೇವರಾಜ ಅರಸುರವರ ಜನ್ಮ ದಿನಾಚರಣೆ ಸರಳ ಹಾಗೂ ಸಾಂಕೇತಿಕವಾಗಿ ನಾಗಮಂಗಲ ಪಟ್ಟಣದ ಹಿಂದುಳಿದ ವರ್ಗಗಳ ಇಲಾಖೆಯ ಕಚೇರಿಯಲ್ಲಿ ಆಚರಿಸಲಾಯಿತು. ಇಲ್ಲಿ ದೇವರಾಜ ಅರಸುರವರ ಜನ್ಮದಿನಾಚರಣೆ ಏನಿದೆ ಇಡೀ ಜಿಲ್ಲೆಯಾದ್ಯಂತ ನಡೀತಿದೆ. ಇವತ್ತು ಅವರ ಹುಟ್ಟುಹಬ್ಬ. ಆ ಕಾರಣಕ್ಕಾಗಿಯೇ ಕಾಂಗ್ರೆಸ್ಸು ಪ್ರತಿಭಟನೆಯನ್ನು ರೂಪಿಸಿರುವಂಥದ್ದು. ಇವರು ಹಿಂದುಳಿದ ವರ್ಗಗಳ ನಾಯಕ ಅಥವಾ ದಲಿತ ವರ್ಗಗಳ ಹರಿಕಾರ ಇದೆಲ್ಲವನ್ನು ಕೂಡ ಕರೀತಾರೆ. ಬಹುಶಃ ಒಬ್ಬ ಮುಖ್ಯಮಂತ್ರಿ ಅನಿಸ್ಕೊಂಡಾಗ, ಒಬ್ಬ ಆಡಳಿತಗಾರ ಅಂತ ಅನಿಸ್ಕೊಂಡಾಗ ಯಾವುದೇ ವರ್ಗಕ್ಕೆ ಸೀಮಿತ ಆಗೋದಿಲ್ಲ. ಅವರು ಕೊಟ್ಟಂತಹ ಕಾರ್ಯಕ್ರಮಗಳಿಂದವೋ ಆ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಇವತ್ತು ದೇವರಾಜ ಅರಸುರವರು ನಮ್ಮೆಲ್ಲರ ಮುಂದೆ ಬಹಳ ದೊಡ್ಡ ನಾಯಕರಾಗಿ ಉಳ್ಕೊಳ್ಳೋದು. ಒಂದು, ನಾನು ಮೊದಲೇ ಹೇಳಿದ ಹಾಗೆ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತಂದಂಥದ್ದು. ಇಡೀ ರಾಷ್ಟ್ರವೇ ಅದನ್ನು ಪಾಲಿಸಬೇಕು ಮತ್ತು ಇಡೀ ರಾಷ್ಟ್ರಕ್ಕೆ ಆದರ್ಶವಾಗಿರುವಂಥ ಭೂ ಸುಧಾರಣಾ ಕಾಯ್ದೆಯನ್ನು ಕರ್ನಾಟಕದಲ್ಲಿ ಜಾರಿಗೆ ತರುವಂಥ ಕೆಲಸವನ್ನು ಡಿ ದೇವರಾಜ ಅರಸು ಅವರು ಮಾಡಿದರು. ಒಂದು ಮಲವರುವ ಪದ್ಧತಿಯನ್ನು ನಿಷೇಧಿಸುವಂಥ ಕೆಲಸವನ್ನು ಮಾಡಿದಂಥವರು ಡಿ ದೇವರಾಜ ಅರಸು ಅವರು. ಯಾರು ಉಳ್ತಾರೋ ಅಥವಾ ಉಳುವವನೇ ಭೂಮಿಯ ಒಡೆಯ ಅನ್ನುವಂಥ ಕಾನೂನುಗಳನ್ನು ಜಾರಿಗೆ ತಂದಂಥವರು ಡಿ ದೇವರಾಜ ಅರಸು ಅವರು. ಮತ್ತು ಮೊಟ್ಟ ಮೊದಲ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡಿದವರು ಕೂಡ ದೇವರಾಜ ಅರಸು ಅವರು. ಅಂದರೆ ಹಿಂದುಳಿದ ವರ್ಗದವರು, ಪರಿಶಿಷ್ಟರು ಇವರಿಗಾಗಿ ಮಾಡಿದಂತಹ ಕಾನೂನುಗಳು ಮತ್ತು ಜನಸಾಮಾನ್ಯರಿಗಾಗಿ, ರೈತರಿಗಾಗಿ ಮಾಡಿದಂತಹ ಕಾನೂನುಗಳಿದೆಯಲ್ಲ, ಆ ಕಾನೂನುಗಳಿಂದ ಈಗ ದೇವರಾಜ ಅರಸು ಅವರು ಶಾಶ್ವತವಾಗಿ ಉಳಿತಾರೆ ಎನ್ನುವಂಥದ್ದು. ಹಾಗಾಗಿ ಇಡೀ ಜಿಲ್ಲೆಯಾದ್ಯಂತ ಅವರ ಜನ್ಮ ದಿನಾಚರಣೆಯನ್ನು ಸಂಭ್ರಮದಿಂದ ಸರಳವಾಗಿ ಆಚರಣೆ ಮಾಡಿದ್ದಾರೆ. ಕಾರ್ಯಕ್ರಮ ಹೇಗಿತ್ತು ನೋಡ್ಕೊಂಡು ಬನ್ನಿ. ದೇವರಾಜ ಅರಸುರವರ ಭಾವಚಿತ್ರಕ್ಕೆ ತಹಶೀಲ್ದಾರ್ ಅಹಮದ್,
ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಅನಂತರಾಜು ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿ ಮಂಜುನಾಥ್ ರವರು ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ತಹಶೀಲ್ದಾರ್ ಅಹಮದ್, ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತದ ಆದೇಶದಂತೆ ದಿವಂಗತ ದೇವರಾಜ ಅರಸು ಅವರ 105ನೇ ಜನ್ಮ ದಿನಾಚರಣೆಯನ್ನ ಸರಳವಾಗಿ ಆಚರಿಸಲಾಗುತ್ತಿದೆ. ದೇವರಾಜ ಅರಸುರವರು ಒಬ್ಬ ಧೀಮಂತ ನಾಯಕ, ಹಿಂದುಳಿದ ವರ್ಗಗಳ ಹರಿಕಾರ. ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಭೂ ಸುಧಾರಣೆ ಹಾಗೂ ಉಳುವವನೇ ಭೂಮಿಯ ಒಡೆಯ ಕಾಯ್ದೆಯನ್ನ ಜಾರಿಗೆ ತಂದು ರೈತರಿಗೆ ನೆಮ್ಮದಿಯ ಬದುಕು ಕಟ್ಟಿಕೊಟ್ಟ ಧೀಮಂತ ನಾಯಕ. ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಪ್ರಜೆಯಾಗಿ ಬದುಕೋಣ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರಗಳು. ಇಂದು ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮಹಾನಾಯಕ, ಪರಿವರ್ತನೆಯ ಹರಿಕಾರ ಹಾಗೂ ಪ್ರತಿಯೊಬ್ಬ ರೈತನಿಗೆ ಉಳುವವನೇ ಭೂಮಿಯ ಒಡೆಯ ಅಂತೇಳಿ ಭೂಮಿಯ ಹಕ್ಕನ್ನು ಕೊಟ್ಟ ಒಂದು ಧೀಮಂತ ನಾಯಕರ 105ನೇ ಜನ್ಮ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತ ಮತ್ತು ಸರ್ಕಾರದ ಸುತ್ತೋಲೆಯಿಂದ ತುಂಬ ಸರಳವಾಗಿ ಈ ಕೋವಿಡ್-19 ಇರೋದರಿಂದ ತುಂಬ ಸರಳವಾಗಿ ಆಚರಿಸ್ತಾ ಇದ್ದೀವಿ. ಇಂಥ ಒಂದು ಮಹಾನ್ ನೇತಾರ ನಿಮ್ಮ ನಡುವೆ ಒಂದು ಬದುಕಿ ಇವತ್ತು ಒಂದು ಅಚ್ಚಳಿಯದೆ ಎಲ್ಲರ ಮನಸ್ಸಿನಲ್ಲಿದ್ದಾರೆ. ಇವರ ಆದರ್ಶಗಳು, ಧ್ಯೇಯಗಳು ಎಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ಬದುಕೋಣ ಅಂತ ಆಶಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಅನಂತರಾಜುರವರು, ಅರಸು ಅವರು ಸಾಮಾಜಿಕ ಕಳಕಳಿಯನ್ನ ಹೊಂದಿದ್ದವರು, ಶ್ರೀಸಾಮಾನ್ಯರಿಗೆ ಸಾಮಾಜಿಕ ನ್ಯಾಯವನ್ನ ದೊರಕಿಸಿಕೊಟ್ಟವರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯನ್ನ ತೆರೆದು ಸಮಾಜದಲ್ಲಿ ಸರ್ವರಿಗೂ ಸಹಬಾಳ್ವೆಯನ್ನು ನಡೆಸಲು ಅನುವು ಮಾಡಿಕೊಟ್ಟವರು, ತೀರಾ ತಳಮಟ್ಟದಲ್ಲಿದ್ದ ಜನಾಂಗಗಳು ಸಹ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿದರು. ತೀರಾ ತಳಮಟ್ಟದಲ್ಲಿದ್ದವರು ಸಮಾನವಾಗಿ ನಿಲ್ಲಬೇಕು ಅನ್ನೋ ಆಶಯದಲ್ಲಿ ಸಾಹೇಬ್ರು ಹೇಳಿದಾಗೆ ಉಳುವವನೇ ಭೂಮಿ ಒಡೆಯ, ಭೂಮಿ ಹಕ್ಕು ಎಲ್ರಿಗೂ ಇದ್ದಾಗ ಮಾತ್ರ ಬದುಕೋಕೆ ಇರ್ತದೆ ಅನ್ನೋ ದೃಷ್ಟಿಯಿಂದ ಅತ್ಯುತ್ತಮ ಆಡಳಿತಗಾರರು, ಸಮಾಜ ಪರಿವರ್ತನೆಕಾರರು, ಹಿಂದುಳಿದ ವರ್ಗಗಳ ಹರಿಕಾರರು ಅಂತಲೇ ಹೇಳ್ಬೋದು. ಅಂಥವರ ಒಂದು 105ನೇ ಜನ್ಮ ದಿನಾಚರಣೆ ಆಚರಣೆ ಮಾಡೋದು ನಮಗೆಲ್ಲರೂ ಸಂತೋಷ ಆಗಿದೆ. ಅವ್ರಿಗೆ ನಮ್ಮ ನಮನಗಳನ್ನ ಸಲ್ಲಿಸ್ತಾ ಈ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆಯ ಸಿಬ್ಬಂದಿಗಳು ಹಾಗೂ ವಸತಿ ನಿಲಯದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಧೀಮಂತ ನಾಯಕ, ಕ್ರಿಯಾಶೀಲ ರಾಜಕಾರಣಿ, ಮಾಜಿ ಸಚಿವ ಎಸ್.ಟಿ. ಜಯರಾಮ್ ರವರ 74ನೇ ಹುಟ್ಟುಹಬ್ಬವನ್ನು ಮಂಡ್ಯದ ಹೊಸಹಳ್ಳಿ ಸರ್ಕಲ್ ಬಳಿ ಎಸ್.ಟಿ. ಜಯರಾಮ್ ಆಟೋ ಚಾಲಕರ ಸಂಘದ ವತಿಯಿಂದ ಆಚರಿಸಲಾಯಿತು. ಇವರು ಮಂಡ್ಯ ಜಿಲ್ಲೆಯ ಒಬ್ಬ ಆದರ್ಶ ಸಚಿವರು ಮತ್ತು ಶಾಸಕರಾಗಿದ್ದಂಥವರು, ಇಡೀ ರಾಜ್ಯವೇ ಗಮನಿಸುವಂತಹ ಒಬ್ಬ ಸಚಿವರಾಗಿದ್ದಂಥವರು. ಅವರ ಹುಟ್ಟುಹಬ್ಬವನ್ನು ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ಮಂಡ್ಯದಲ್ಲಿ ಆಚರಣೆ ಮಾಡಿದ್ದಾರೆ. ಆಚರಣೆ ಹೇಗಿತ್ತು ನೋಡ್ಕೊಂಡು ಬನ್ನಿ. ಕಾರ್ಯಕ್ರಮದಲ್ಲಿ ಎಸ್.ಟಿ. ಜಯರಾಮ್ ರವರ ಪುತ್ರ ಅಶೋಕ್ ಜಯರಾಮ್ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಿದರು. ನಂತರ ಮಾತನಾಡಿದವರು, ಕೋವಿಡ್-19 ಹಿನ್ನೆಲೆಯಲ್ಲಿ ಸರಳವಾಗಿ ಹುಟ್ಟುಹಬ್ಬ ಆಚರಿಸುತ್ತಿದ್ದು ಮಾರಕ ಕಾಯಿಲೆಯನ್ನು ನಿಯಂತ್ರಿಸಲು ನಾವೆಲ್ಲರೂ ಸರ್ಕಾರದ ಜೊತೆ ಕೈಜೋಡಿಸಬೇಕು ಎಂದರು. ಎಲ್ಲರೂ ಸೇರಿ ಒಂದು ಅರ್ಥಪೂರ್ಣವಾಗಿ ಈ ಹುಟ್ಟುವ ಹಬ್ಬದ ಕಾರ್ಯಕ್ರಮವನ್ನು ತುಂಬ ಅರ್ಥಪೂರ್ಣವಾಗಿ ನಡೆಸ್ಕೊಡೋದಕ್ಕೆ ಬಂದಿರೋದವರಿಗೆ ಭಾಳ ನಮಗೆ ಸಂತೋಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ಕೋವಿಡ್-19 ಸಂದರ್ಭದಲ್ಲಿ ಪೊಲೀಸರು, ವೈದ್ಯರು, ವೈದ್ಯ ಸಿಬ್ಬಂದಿದವರು, ಆಡಳಿತ ವರ್ಗದವರು ಇವರೆಲ್ಲರೂ ಸೇರಿ ಬಹಳ ಶ್ರಮದಿಂದ ನಮ್ಮ ನಾಗರಿಕರನ್ನು ಸುರಕ್ಷಿತವಾಗಿ ನೋಡ್ಕೊಳ್ಳೋದಕ್ಕೆ ತುಂಬ ಶ್ರಮಿಸ್ತಾ ಇದ್ದಾರೆ. ಅದರಿಂದ ನಾವೆಲ್ಲರೂ ನಾಗರಿಕರು ಸೇರಿ ಅವರಿಗೆ ಅತ್ಯಂತ ಸಪೋರ್ಟನ್ನು ಕೊಟ್ಟು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ ಈ ಕೋವಿಡ್-19ನ ನಿಯಂತ್ರಣಕ್ಕೆ ತರೋದಕ್ಕೆ ನಾವೆಲ್ಲರೂ ಭಾಗಿಯಾಗಬೇಕು ಅಂತ ಕೇಳ್ತಾ, ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾಗಿಯಾಗೋದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತಾ, ನಂತರ ಮಾತನಾಡಿದ ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಬೇಲೂರು ಸೋಮಶೇಖರ್, ನನ್ನ ವಿದ್ಯಾರ್ಥಿ ದೆಸೆಯಿಂದಲೂ ಎಸ್.ಡಿ. ಜಯರಾಮ್ ರವರ ಸಮಾಜಮುಖಿ ಸೇವೆಯನ್ನು ಗಮನಿಸಿದ್ದೇನೆ. ಇಡೀ ರಾಜ್ಯಕ್ಕೆ ಅವರು ಆದರ್ಶ ರಾಜಕಾರಣಿಯಾಗಿದ್ದರು ಎಂದರು. ಕಾರ್ಯಕ್ರಮದಲ್ಲಿ ಸೂನಗಳ್ಳಿ ರಾಜು, ಮಂಗಲಾ ಲಂಕೇಶ್, ವೆಂಕಟೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. MHRDಯ ಅಟಲ್ ರ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್ ಆನ್ ಇನೋವೇಷನ್ ಅಚೀವ್ಮೆಂಟ್ 2020 ಅಖಿಲ ಭಾರತ ಶ್ರೇಯಾಂಕದಲ್ಲಿ ಮಂಡ್ಯದ PES ಕಾಲೇಜ್ ಆಫ್ ಇಂಜಿನಿಯರಿಂಗ್ಗೆ 2ನೇ ಸ್ಥಾನ ದೊರೆತಿದೆ ಎಂದು PES ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ವಿಜಯಾನಂದ ತಿಳಿಸಿದ್ದಾರೆ. 2018ರಿಂದ ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆ ಈ ಥರದ ಶ್ರೇಯಾಂಕ ಪದ್ಧತಿಗಳನ್ನು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಕೊಡ್ತಾ ಇದೆ. ಯಾರು ಹೊಸದಾಗಿ ಅನ್ವೇಷಣೆಗಳನ್ನು ಮಾಡ್ತಾರೋ ವಿದ್ಯಾರ್ಥಿಗಳನ್ನು, ಅಥವಾ ವಿದ್ಯಾರ್ಥಿಗಳು ಯಾವ ರೀತಿ ಅನ್ವೇಷಣೆಗಳನ್ನು ಮಾಡ್ತಾರೋ ಅದರ ಆಧಾರದ ಮೇಲೆ ಕಾಲೇಜುಗಳಿಗೆ, ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಶ್ರೇಯಾಂಕಗಳನ್ನು ಕೊಡುವಂಥದ್ದು, ಅಂದರೆ ರ್ಯಾಂಕಿಂಗ್ಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದೆ.
ಭಾರತದ ಒಟ್ಟು ಇರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಮಂಡ್ಯದ PS ಇಂಜಿನಿಯರಿಂಗ್ ಕಾಲೇಜು 2ನೇ ಸ್ಥಾನದಲ್ಲಿದೆ ಎನ್ನುವಂಥದ್ದು ಹೆಗ್ಗಳಿಕೆಯ ವಿಷಯ. ಕರ್ನಾಟಕದ ಟಾಪ್ 5ಅಲ್ಲಿ ನಮ್ಮ PS ಕಾಲೇಜ್ ಇರೋದರಿಂದ ಅದನ್ನು ಅಧ್ಯಕ್ಷರು ಬಹಳ ಖುಷಿಯಿಂದ ಹೇಳ್ಕೊಂಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಸಂಸ್ಥೆಯ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 2018ರಿಂದ MHRD ಸರ್ಕಾರ ಶಿಕ್ಷಣ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾನಿಲಯಗಳನ್ನು ಪ್ರಾಥಮಿಕವಾಗಿ ನಾವೀನ್ಯತೆಗೆ ಸಂಬಂಧಿಸಿದ ಸೂಚಕಗಳ ಮೇಲೆ ವ್ಯವಸ್ಥಿತವಾಗಿ ಶ್ರೇಣೀಕರಿಸಲು ಅಟಲ್ ರ್ಯಾಂಕಿಂಗ್ನ ಇನ್ಸ್ಟಿಟ್ಯೂಟ್ ಆನ್ ಇನ್ನೋವೇಷನ್ ಅಚೀವ್ಮೆಂಟ್ 2020 ಪ್ರಾರಂಭಿಸಿದೆ. ಈ ಶ್ರೇಯಾಂಕದಲ್ಲಿ ನಮ್ಮ ಸಂಸ್ಥೆಯು 2ನೇ ಸ್ಥಾನ ಪಡೆದಿರುವುದು ಸಂತಸ ತಂದಿದೆ ಎಂದರು. 1962ರಲ್ಲಿ ದಿವಂಗತ KV ಶಂಕರೇಗೌಡರು ಸಂಸ್ಥಾಪನೆ ಮಾಡಿದ ಸಂಸ್ಥೆ. ಅವರು 1990 ತನಕ ಆಡಳಿತ ನಡೆಸಿ ಕಾಲ ಆಗ್ತಾರೆ. ತದನಂತರ ಹಿರಿಯರು ಅವರ ಒಡನಾಡಿಗಳಾದಂಥ ಶ್ರೀ HD ಚೌಡಯ್ಯನವರು 2020 ತನಕ 30 ವರ್ಷ ಇಬ್ಬರು ದಿಗ್ಗಜರು ಈ ಸಂಸ್ಥೆನ ಭಾಳ ಉನ್ನತ ಸ್ಥಾನಕ್ಕೆ ಬೆಳೆಸ್ಕೊಂಡು ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ 2020 ಅಟಲ್ ರ್ಯಾಂಕಿಂಗಲ್ಲಿ ನಮಗೆ 2ನೇ ಸ್ಥಾನ ಬಂದಿದೆ. ಪ್ರಮುಖವಾಗಿ ಇದು ಸಾಧನೆ ಮಾಡಿದ್ದ ಎಲ್ಲ ನಮ್ಮ PS ಇಂಜಿನಿಯರಿಂಗ್ ಕಾಲೇಜ್ ಸಿಬ್ಬಂದಿ ವರ್ಗ, ಬೋಧಕೇತರ ವರ್ಗದವರೆಗೂ PET ಟ್ರಸ್ಟ್ ವತಿಯಿಂದ ಅಧ್ಯಕ್ಷನಾಗಿ ನಾನು ಮೊದಲನೇದಾಗಿ ಪ್ರಿನ್ಸಿಪಲ್ ಆದಂಥ HV ರವೀಂದ್ರ ಅವ್ರ ಮೂಲಕ ಇಡೀ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗಗಳದ್ದು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದು ಭಾಳ ಹೆಮ್ಮೆಯ ವಿಷಯ. ಮಂಡ್ಯ ಜಿಲ್ಲೆಯಲ್ಲಿ ನಮ್ಮದೊಂದೇ ಇಂಜಿನಿಯರಿಂಗ್ ಕಾಲೇಜ್ ಇರೋದ್ರಿಂದ ಇದು ಆಲ್ ಇಂಡಿಯಾದಲ್ಲಿ 2ನೇ ರ್ಯಾಂಕ್ ಬಂದಿರೋದು ಭಾಳ ನಮಗೆ ಹೆಮ್ಮೆಯ ವಿಚಾರ. ನಂತರ ಮಾತನಾಡಿದ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ HV ರವೀಂದ್ರ, ಆಗಸ್ಟ್ 18ರಂದು ಫಲಿತಾಂಶ ಪ್ರಕಟವಾಗಿದ್ದು ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳಲ್ಲಿ ಮಹಾರಾಷ್ಟ್ರದ ಪುಣೆಯ ಇಂಜಿನಿಯರಿಂಗ್ ಕಾಲೇಜ್ ಪ್ರಥಮ ರ್ಯಾಂಕ್ ಪಡೆದಿದ್ದರೆ ನಮ್ಮ ಕಾಲೇಜು 2ನೇ ರ್ಯಾಂಕ್ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆಗೈದಿದೆ ಎಂದರು. ಸಬ್ಮಿಟ್ ಮಾಡ್ಬೇಕಾದ್ರೆ ಮಾಡಿರೋ ನಾವು ಡಿಫೆಂಡ್ ಮಾಡ್ಕೋಬೇಕು, ಮಾಡ್ಕೊಂಡ್ಮೇಲೆ ಆಗುತ್ತೆ. ಲೆಕ್ಕಾಕಿ 180 ಕಾಲೇಜ್ ಇಡೀ ಇಂಡಿಯಾದಲ್ಲಿರೋದು. ಒಂದು ಮೆಂಟರ್ ಅಂತ ವಾರಣಾಸಿ ಅನ್ನೋ ಯೂನಿವರ್ಸಿಟಿಗೆ ವಿ ಆರ್ ಟೀಚಿಂಗ್ ಅಂತ. ಗೋಷ್ಠಿಯಲ್ಲಿ ಶಿವಕುಮಾರ್, ನರಸಿಂಹಾಚಾರ್, ಡಾಕ್ಟರ್ ದಿನೇಶ್ ಪ್ರಭು, ಪವನ್ ವಿನಯ್, ಮುರಳಿ ಕೃಷ್ಣ, ಡಾಕ್ಟರ್ ಸಂಜಯ್ ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರದ ವಿರುದ್ಧ ಜನಧ್ವನಿ ಕಾರ್ಯಕ್ರಮ ನಡೆಸಿ ರಾಜ್ಯ ಸರ್ಕಾರವು ಅನುಷ್ಠಾನಗೊಳಿಸುತ್ತಿರುವ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಜಾರಿ, APMC ತಿದ್ದುಪಡಿ ಕಾಯ್ದೆ, ಉತ್ತರ ಕರ್ನಾಟಕದ ನೆರೆ ಹಾವಳಿ ನಿಯಂತ್ರಿಸಿ ನೆರೆ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವಲ್ಲಿ ವಿಫಲವಾದಂತಹ ಸರ್ಕಾರ, ಕೋವಿಡ್ ಮಹಾಮಾರಿ ನಿಯಂತ್ರಣ ಮಾಡಲು ವಿಫಲ ಹಾಗೂ ಮೆಡಿಕಲ್ ಕಿಟ್ಗಳ ಖರೀದಿಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆಸಿರುವುದನ್ನು ಖಂಡಿಸಿ ರಾಜ್ಯಪಾಲರು ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ಮೂಲಕ ತನಿಖೆ ನಡೆಸಲು ಶಿಫಾರಸು ಮಾಡುವಂತೆ ಒತ್ತಾಯಿಸಿ ಕ್ಯಾರ್ಪೇಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪಟ್ಟಣದ ಮಿನಿ ವಿಧಾನಸೌಧಕ್ಕೆ ತೆರಳಿದ ಕಾರ್ಯಕರ್ತರು ತಹಶೀಲ್ದಾರ್ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ನಂತರ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಾಜಿ ಶಾಸಕ ಡಾಕ್ಟರ್ KB ಚಂದ್ರಶೇಖರ್, ರಾಜ್ಯ ಸರ್ಕಾರವು ಜನಪರವಾದ ಆಡಳಿತ ನಡೆಸದೆ ಜನ ವಿರೋಧಿಯಾಗಿದೆ. ಪ್ರವಾಹ ಸಂತ್ರಸ್ತರ ಗೋಳು ಹೇಳತಿರದಾಗಿದೆ. ಕೋವಿಡ್-19 ಕೊರೋನಾ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವ ಸರ್ಕಾರವು ಕೊರೋನಾ ಹೆಸರಿನಲ್ಲಿ ಭಾರೀ ಭ್ರಷ್ಟಾಚಾರ ನಡೆಸುತ್ತಿದೆ. ರೈತರು ಹಾಗೂ ಕೃಷಿ ಕೂಲಿ ಕಾರ್ಮಿಕರ ನೆಮ್ಮದಿಯ ಜೀವನಕ್ಕೆ ಮಾರಕವಾದ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಹಾಗೂ APMC ಕಾಯ್ದೆಯ ತಿದ್ದುಪಡಿ ಕೈಬಿಡಬೇಕು ಎಂದು ಆಗ್ರಹಿಸಿದರು. ಯಾಕೆಂದರೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರವನ್ನು ನಮ್ಮ ಪಕ್ಷದ ನಾಯಕರು ಕೇಳಿ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಇದರಲ್ಲೆಲ್ಲ ಇದೆ, ಅದರಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೀರಿ ಅಂಥೇಳಿ. ಇದಕ್ಕೆ ಅವರ ಸಮಾಜಾಶ್ರೀ ಉತ್ತರ ಏನಪ್ಪ ಅಂದರೆ ಐಟಮ್ ಬೇರೆ ಬೇರೆ, ಕ್ವಾಲಿಟಿ ಬೇರೆ ಬೇರೆ ತಗೊಂಡಿದ್ದೀವಿ ಅಂತ. ಇದು ಉತ್ತರ ನಿಜ, ಒಂದು 50, 10, 15, 20 ಇರ್ತದೆ ಕ್ವಾಲಿಟಿ. ಅದು ಬಿಟ್ಟು 1000 ಗಂಟೆ ಕ್ವಾಲಿಟಿಲಿ ಡಿಫ್ರೆನ್ಸ್ ಇರ್ತದೆ. ಅದರಿಂದ ದಯಮಾಡಿ ಈ ಜಿಲ್ಲೆಯ ಉಸ್ತುವಾರಿಯನ್ನು ಹೊತ್ತಿರ್ತಕ್ಕಂಥ ಮಂತ್ರಿಗಳು ಏನು ಈಗ ನಾನು ಕೇಳಿರ್ತಕ್ಕಂಥ ವಿಚಾರಕ್ಕೆ ಮಾಧ್ಯಮದ ಮುಖೇನ ಸಮಕ್ಷಮ ಉತ್ತರವನ್ನು ನೀಡಿದರೆ ಈ ಜಿಲ್ಲೆಯ ಜನರಿಗೆ ಒಂದು ತಿಳುವಳಿಕೆಯನ್ನು ತಿಳ್ಕೊಂಡಂಗೆ ಆಗ್ತದೆ. ಅದೇನಾದರೂ ನೀವು ಮಾಡಿಲ್ಲ ಅಂದರೆ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ನೀವು ಭಾಗಿಯಾಗಿದ್ದೀರಿ ಅಂತಕ್ಕಂಥ ಅನಿಸಿಕೆಯನ್ನು ಈ ಜಿಲ್ಲೆಯ ಜನ ತಿಳ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು
ಈ ಸಂದರ್ಭದಲ್ಲಿ ಪ್ರಕಾಶ್, ವಿಶ್ವನಾಥ್, ಚೇತನ್ ಕುಮಾರ್, ಪ್ರೇಮಕುಮಾರ್, ರವೀಂದ್ರ ಬಾಬು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾಗಮಂಗಲ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಹಲವು ವರ್ಷಗಳಿಂದ ಸರ್ಕಾರಿ ಗೋಮಾಳದಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ ವಿರುದ್ಧ ನಾಗಮಂಗಲದ ತಾಲೂಕು ದಂಡಾಧಿಕಾರಿ ಕುಯಿ ಅಹಮದ್ ಚಾಟಿ ಬೀಸಿತೊಡಗಿದ್ದು ಗಣಿ ದಣಿಗಳ ಎಡೆಮುರಿ ಕಟ್ಟುತ್ತಿದ್ದಾರೆ. ಒಂದು ಗಣಿ ದಣಿಗಳದು ಬಹಳ ದೊಡ್ಡ ಸಮಸ್ಯೆ ಮಂಡ್ಯದ ಒಳಗಡೆ. ಯಾವ ತಾಲೂಕಿಗೆ ಹೋದರೂ ಕೂಡ ಅಕ್ರಮ ಕಲ್ಲು ಗಣಿಗಾರಿಕೆ. ನೀವು KR ಪೇಟೆಗೆ ಹೋಗ್ತೀರಾ, ಅಕ್ರಮ ಕಲ್ಲು ಗಣಿಗಾರಿಕೆ. ಪಾಂಡವಪುರಕ್ಕೆ ಹೋದರೆ ಅಕ್ರಮ ಕಲ್ಲು ಗಣಿಗಾರಿಕೆ. ಶ್ರೀರಂಗಪಟ್ಟಣ ವ್ಯಾಪ್ತಿಯೊಳಗಡೆ ಅಣೆಕಟ್ಟೆಯ ಸುತ್ತಮುತ್ತ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀಬಾರ್ದು ಅಂತೇಳಿ ನಿರಂತರವಾದಂಥ ಹೋರಾಟಗಳು ನಡೀತಾನೆ ಇದ್ದಾವೆ. ಹಾಗಾಗಿ ಬಹುಶಃ ನಾಗಮಂಗಲದ ತಹಸೀಲ್ದಾರ್ ಅವರು ದಿಟ್ಟವಾದಂಥ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಅನಿಸುತ್ತೆ. ಕಳೆದ ವಾರವೂ ಕೂಡ ಕೆಲವು ಕ್ರಷರ್ಗಳ ಮೇಲೆ ದಾಳಿ ಮಾಡಿ ಅದನ್ನು ಸೀಸ್ ಮಾಡುವಂಥ ಕೆಲಸವನ್ನು ಮಾಡಿದರು. ಈ ವಾರವೂ ಕೂಡ ಒಂದಷ್ಟು ಕ್ರಷರ್ಗಳ ಮೇಲೆ ದಾಳಿ ಮಾಡಿ ಸೀಸ್ ಮಾಡಿದ್ದಾರೆ ಎನ್ನುವಂಥದ್ದು ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ತಾಲೂಕಿನ ಸಂಕನಹಳ್ಳಿ, ವಡ್ಡರಹಳ್ಳಿ, ಗಂಗಸಮುದ್ರ, ಬಾಣನಕೊಪ್ಪಲು, ಹೊಸಮನೆ, ಕಬ್ಬಿನಕೆರೆ, ಕೋಡಿಹಳ್ಳಿ, ಅಣೆ ಚೆನ್ನಾಪುರ ಮುಂತಾದ ಕಡೆ ಹೋಗಿ ನೋಡಿದರೆ ಬೆಚ್ಚಿ ಬೀಳುವ ಸರದಿ ನಮ್ಮದು. ಏಕೆಂದರೆ 100ರಿಂದ 150 ಅಡಿ ಆಳಕ್ಕೆ ಗಣಿ ಮಾಲೀಕರು ಅಗೆದು ದೊಡ್ಡ ಅಪಾಯಕಾರಿ ಹೊಂಡಗಳಾಗಿ ಮಾಡಿಬಿಟ್ಟಿದ್ದಾರೆ. ಇದರಿಂದಾಗಿ ರಾಷ್ಟ್ರಪಕ್ಷಿ ನವಿಲುಗಳ ಸಮೂಹ ನೆಲೆಯಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕಿಗೆ ಬರುವ ಅಧಿಕಾರಿಗಳಾದರೂ ದಾಳಿ ಮಾಡುವ ಸಮಯದಲ್ಲಿ ಬರುವ ಜನಪ್ರತಿನಿಧಿಗಳ ದೂರವಾಣಿಗೆ ತಲೆಬಾಗಿ ದೂರದಿಂದಲೇ ನೋಡಿ ಸುಮ್ಮನಾಗುತ್ತಿದ್ದರು. ಇತ್ತೀಚೆಗೆ ತಾಲೂಕು ದಂಡಾಧಿಕಾರಿಯಾಗಿ ಬಂದಿರುವ ಮಹಮ್ಮದ್ ಅನಧಿಕೃತ ಗಣಿಗಾರಿಕೆಯ ಮೇಲೆ ದಿನನಿತ್ಯ ದಾಳಿ ಮಾಡುತ್ತಿದ್ದಾರೆ. ಕಳೆದ ತಿಂಗಳು ಕೆಂಪನಕೊಪ್ಪಲು, ಕಬ್ಬಿನಕೆರೆ, ವಡ್ರಹಳ್ಳಿ, ಗಂಗಸಮುದ್ರ ಮುಂತಾದ ಗ್ರಾಮಗಳಲ್ಲಿ ನಡೆಯುತ್ತಿದ್ದ ನಿರಪೇಕ್ಷತೆ ಪರವಾನಗಿ ಇಲ್ಲದ ಕ್ರಷರ್ಗಳ ಮೇಲೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳೊಂದಿಗೆ ದಾಳಿ ಮಾಡಿ ಬೀಗ ಜಡಿದಿದ್ದು ಕಂಪ್ರೆಸರ್, ಟ್ರ್ಯಾಕ್ಟರ್, ಬೈಕ್ಗಳನ್ನು ವಶಪಡಿಸಿಕೊಂಡು ಮೊಕದ್ದಮೆ ದಾಖಲು ಮಾಡಿದ್ದರು. ಮತ್ತೆ ತಮ್ಮ ದಾಳಿಯನ್ನ ಮುಂದುವರೆಸಿದ್ದು ತಮ್ಮ ಕೆಲಸವೇ ಗಣಿಗಾರಿಕೆ ಎಂದು ಅಲ್ಲಿಗೆ ಬಂದ ಅಧಿಕಾರಿಗಳನ್ನು ಸಾಗ ಹಾಕುತ್ತಿದ್ದ ಬೆಳ್ಳೂರು ಹೋಬಳಿಯ ಯಲಾದಹಳ್ಳಿ ಎಲ್ಲೆಗೆ ಬರುವ ಹೊಸಮನೆಯ ಬಳಿ ಇರುವ ಗಣಿಗಾರಿಕೆಗೆ ನುಗ್ಗಿ ಅಕ್ರಮಕೋರರನ್ನು ಹೆಡೆಮುರಿ ಕಟ್ಟಲು ಪ್ರಾರಂಭ ಮಾಡಿದ್ದಾರೆ. ಹೊಸಮನೆಯ ವಾಸಿಗಳು ಅಲ್ಲಿರುವ ಸರ್ಕಾರಿ ಗೋಮಾಳದಲ್ಲಿ ನಡೆಯುತ್ತಿದ್ದ ಜಾಗದ ಸುತ್ತಮುತ್ತ 144ನೇ ಸೆಕ್ಷನ್ ಜಾರಿ ಮಾಡಿ ಅತ್ತ ಯಾರೂ ಸುಳಿಯದಂತೆ ಮಾಡಿರುವುದು ಕಂಡು ಬೆಚ್ಚಿಬಿದ್ದಿದ್ದಾರೆ. ಸರ್ಕಾರದ ಗೋಮಾಳದಲ್ಲಿ ಇನ್ನು ಮುಂದೆ ಕಾಲಿಡಲು ಬಿಡುವುದಿಲ್ಲ. ಸಾಗಾಣಿಕೆಯ ರಾಜಧನ ಪಡೆಯುವಲ್ಲಿ ಸರ್ಕಾರಕ್ಕೆ ನಷ್ಟ ಉಂಟಾಗುತ್ತಿದೆ. ನಿರಪೇಕ್ಷಣಾ ಪತ್ರವನ್ನು ಪಡೆಯದೆ ಅಕ್ರಮವಾಗಿ ಗಣಿಗಾರಿಕೆಯನ್ನು ನಿಲ್ಲಿಸಲು ತೀರ್ಮಾನ ತೆಗೆದುಕೊಂಡಿದ್ದೇನೆ. ಜೊತೆಗೆ ಸರ್ಕಾರಿ ಗೋಮಾಳಗಳನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಅವರು ಶಪಥ ಮಾಡಿದರು. ಸರ್ಕಾರಿ ಗೋಮಾಳಕ್ಕೆ ಸೇರಿದ ಜಮೀನಾಗಿರುವುದರಿಂದ ಇದರ ಮೇಲೆ ಯಾರು ಮಾಲೀಕತ್ವ ಇದುವರೆಗೂ ಹೊಂದಿಲ್ಲ. ಹಾಗಾಗಿ ಅಲ್ಲಿ ಏನು ಮಂಜೂರಾತಿಯಾಗಿದೆ ಆ ಜಮೀನನ್ನು ಹೊರತುಪಡಿಸಿ ಇನ್ಯಾವುದೇ ಉದ್ದೇಶಕ್ಕೆ, ಒಂದು ವ್ಯವಸಾಯ ಇರಲಿ, ಅಕ್ರಮ ಗಣಿಗಾರಿಕೆ ಇರಲಿ ಅಥವಾ ಇನ್ನಿತರ ಯಾವುದೇ ಉದ್ದೇಶಗಳಿಗೆ ಯಾವುದೇ ವ್ಯಕ್ತಿಗಳಾಗಲಿ, ಯಾವುದೇ ಸಾರ್ವಜನಿಕರು ಈ ದಿನಾಂಕದಿಂದ ಮುಂದಿನ ಆದೇಶದವರೆಗೂ CRPC ಕಲಂ 145 ರಂತೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಯಾರು ಅತಿಕ್ರಮ ಮಾಡಿದಲ್ಲಿ ಅವ್ರ ಮೇಲೆ ಬೆಳ್ಳೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರು ಹಾಗೂ ಅಲ್ಲಿನ ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಲೆಕ್ಕಿಗರು ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡಿಸ್ತೀನಿ. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಕೊರೋನಾ ಸಾಮಗ್ರಿಗಳ ಖರೀದಿ ಭ್ರಷ್ಟಾಚಾರದ ತನಿಖೆಗೆ ಆಗ್ರಹಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಶ್ರೀರಂಗಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಮಿನಿ ವಿಧಾನಸೌಧದ ಎದುರು 1 ತಾಸಿಗೂ ಹೆಚ್ಚು ಕಾಲ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ರಾಜ್ಯದ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಮಾಜಿ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮಾತನಾಡಿ 79A ಮತ್ತು B ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಬಂಡವಾಳಶಾಹಿಗಳು ಸುಲಭವಾಗಿ ರೈತರ ಜಮೀನು ಖರೀದಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಣ್ಣ ಮತ್ತು ಅತಿ ಸಣ್ಣ ರೈತರು ಹಣದ ಆಸೆಗೆ ಜಮೀನು ಕಳೆದುಕೊಳ್ಳಲಿದ್ದಾರೆ. ಕೊರೋನಾ ಸಂಕಷ್ಟದಲ್ಲೂ ಸರ್ಕಾರ ಭ್ರಷ್ಟಾಚಾರ ನಡೆಸಿದೆ. ಈ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ವಿರೋಧಿ ಲೆಕ್ಕ ಕೊಡದ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷ ಇವತ್ತು ಸಾಂಕೇತಿಕವಾಗಿ ಧರಣಿಯನ್ನ, ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಏನು ಇವತ್ತು ಕೊರೋನಾದಂತ ಕಾಯಿಲೆ ಮಹಾಮಾರಿಯನ್ನ ಎದುರಿಸಲಿಕ್ಕಾಗ್ದೇನೆ, ಲೆಕ್ಕ ಕೊಡ್ಲಿಕ್ಕಾಗ್ದೇನೆ ಇರ್ತಕ್ಕಂಥ ಸರ್ಕಾರ ನಾನು ಇನ್ನೆಂದೂ ಕಂಡಿರತಕ್ಕಂಥದ್ದು ಖಾಸಗಿ ಆಸ್ಪತ್ರೆಗಳ ಒಂದು ಧೋರಣೆ. ಏನು ಈ ಮಹಾಮಾರಿ ಕಾಯಿಲೆಗೆ ರೈತರ ದಿನ ಸಾಯ್ತಾ ಇದ್ದಾನೆ. ಏನ್ ಭೂ ಸುಧಾರಣೆಯ ಹಕ್ಕನ್ನ ಇತ್ತೋ ಅದನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನ 79AB ವಾಪಸ್ ಪಡೆದ್ರ ಮುಖಾಂತರ ಉಳ್ಳವನಿಗೆ ಭೂಮಿಯನ್ನ ಪಡಿಲಿಕ್ಕೆ ಒಂದು ಅವಕಾಶ ಕೊಡೋದ್ರ ಮುಖಾಂತರ
ರೈತರ ಕತ್ತನ್ನು ಹೆಚ್ಚಿಸುವ ಮುಖಾಂತರ APMC ಕಾಯ್ದೆಯನ್ನು ಜಾರಿ ತರ್ತಕ್ಕಂಥ ಸರ್ಕಾರಕ್ಕೆ ನಮ್ಮೆಲ್ಲರ ವಿರೋಧ ಇದೆ ಎನ್ನುವಂಥ ಮಾತನ್ನ ತಮ್ಮ ಮೂಲಕ ಸ್ಪಷ್ಟಪಡಿಸಿ ಬಯಸ್ತೇವೆ. ಪ್ರತಿಭಟನೆಯಲ್ಲಿ ಪುಟ್ಟೇಗೌಡ, ಭಾಸ್ಕರ್, ಪ್ರಕಾಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೆರಿಗೆಗಾಗಿ ತೆರಳುತ್ತಿರುವ ತಮ್ಮ ಸಹೋದ್ಯೋಗಿ ಮಹಿಳೆಯೊಬ್ಬರಿಗೆ ಸೀಮಂತ ಮಾಡಿ ಬಾಗಿನ ನೀಡುವ ಮೂಲಕ ನಾಗಮಂಗಲ ಪಟ್ಟಣದ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆಯ ನೌಕರರು ಹೃದಯ ಶ್ರೀಮಂತಿಕೆ ಮೆರೆಯುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇದು ಹೊಸ ಥರದ ಟ್ರೆಂಡ್ ಆಗ್ತಿದೆ. ಎಲ್ಲ ಇಲಾಖೆಗಳಲ್ಲೂ ಅಲ್ಲಿರುವಂಥ ಮಹಿಳೆಯರಿಗೆ ಸೀಮಂತ ಮಾಡುವಂಥದ್ದು ಈ ಥರದ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಎನ್ನುವಂಥದ್ದು. ಇತ್ತೀಚೆಗೆ ಮಂಡ್ಯದ ಪೊಲೀಸ್ ಠಾಣೆಯಲ್ಲೂ ಕೂಡ ಈ ಥರದ ಸೀಮಂತ ಕಾರ್ಯಕ್ರಮ ನಡೆದಿತ್ತು. ಕಾರ್ಯಕ್ರಮ ಹೇಗಿತ್ತು ನೋಡ್ಕೊಂಡು ಬನ್ನಿ. ಸಹೋದ್ಯೋಗಿಗಳು ಹೆಣ್ಣು ಮಕ್ಕಳಾಗಿದ್ದರೆ ಅವರಿಗೆ ಲೈಂಗಿಕ ಕಿರುಕುಳ ನೀಡುವ ದುಷ್ಟರಿರುವ ಕಾಲದಲ್ಲಿ ತಮ್ಮ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳೆ ಪುಷ್ಕರ್ಣಿರವರಿಗೆ ಸಾರಿಗೆ ಇಲಾಖೆಯ ನೌಕರರೆಲ್ಲ ಅರಿಶಿನ ಕುಂಕುಮದ ಜೊತೆಗೆ ಬಾಗಿನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಇಲಾಖೆಯ ಸೂಪರಿಂಟೆಂಡೆಂಟ್ ಪ್ರಸಾದ್ ಮಾತನಾಡಿ, ಇಂತಹ ಅವಕಾಶಗಳು ಎಲ್ಲರಿಗೂ ಸಿಗುವುದಿಲ್ಲ. ಯಾವುದೇ ಸಹೋದ್ಯೋಗಿ ಮಹಿಳೆ ತಮ್ಮ ಜೊತೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿರುತ್ತಾರೆ. ನಮ್ಮ ಸಹೋದರಿಯಂತಿರುವ ಅವರಿಗೆ ಸೀಮಂತ ಕಾರ್ಯ ನಡೆಸಿದ್ದೇವೆ ಎಂದರು. ಒಂದು ಎರಡನೇ ಜನ್ಮ ಇದ್ದ ಹಾಗೆ ನಮ್ಮ ಜೊತೆ ಇಷ್ಟು ದಿವಸ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ನೌಕರರು ಆ ಒಂದು ಪರ್ವಕಾಲದಲ್ಲಿ ಹೋಗ್ತಾ ಇದ್ದಾರೆ. ಅವರಿಗೆ ನಾವು ಹಿರಿಯರಾಗಿ ಅವರ ಮನೆಯವರ ಸದಸ್ಯರೇ ಆಗಿ ಅವರಿಗೆ ಶುಭ ಹಾರೈಸಬೇಕಾದ್ದು ನಮ್ಮ ಕರ್ತವ್ಯ. ಅವರಿಗೆ ಒಳ್ಳೆಯದಾಗಲಿ, ಒಂದು ಸುಖ ಪ್ರಸವ ಆಗಲಿ. ಈ ಸಂದರ್ಭದಲ್ಲಿ ಪ್ರವೀಣ್, ದತ್ತಾತ್ರೇಯ, ಸತೀಶ್, ನರಸಿಂಹೇಗೌಡ, ಮಹಾಂತೇಶ್ ಹಾಜರಿದ್ದರು. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸುರವರ ಜನ್ಮದಿನವನ್ನು ಜನಧ್ವನಿ ದಿನವನ್ನಾಗಿ ಆಚರಿಸಿ ಮಳವಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಮುಖಂಡರು ಮತ್ತು ಕಾರ್ಯಕರ್ತರು ಇದರ ಅಂಗವಾಗಿ ರಾಜ್ಯ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಮೊದಲು ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ರಾಜೀವ್ ಗಾಂಧಿ ಹಾಗೂ ದೇವರಾಜ ಅರಸು ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿದ ಕಾಂಗ್ರೆಸ್ ಮುಖಂಡರು ನಂತರ ಪಕ್ಷದ ಕಚೇರಿಯಿಂದ ಮೆರವಣಿಗೆ ಹೊರಟು ದಾರಿಯುದ್ದಕ್ಕೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ತಾಲೂಕು ಕಚೇರಿ ತಲುಪಿದ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದೇವರಾಜು, ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷರಾದ ಸುಂದರ್ ರಾಜ್, ತಾಲೂಕು ಪಂಚಾಯತ್ ಅಧ್ಯಕ್ಷ ಸುಂದರೇಶ್ ಅವರುಗಳು ದೇಶದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿಸಿ ಮಾಡಿದ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಹಾಗೂ APMC ಕಾಯ್ದೆಗೆ ತಿದ್ದುಪಡಿ ತಂದು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಕೃಷಿ ಭೂಮಿಯನ್ನು ನೀಡುವ ಮೂಲಕ ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಅಲ್ಲದೆ ಕೋವಿಡ್ ಸಂತ್ರಸ್ತರಿಗೆ ಚಿಕಿತ್ಸೆ ನೀಡುವ ನೆಪದಲ್ಲಿ ಸಾವಿರಾರು ಕೋಟಿ ಹಣ ಕೊಳ್ಳೆ ಹೊಡೆದಿರುವ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ರಾಜ್ಯಪಾಲರಿಗೆ ನಮ್ಮ ತಾಲೂಕು ಆಡಳಿತದಿಂದ ನಾವೊಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಆ ಮನವಿಯನ್ನು ತಗೊಂಡು ದಯಮಾಡಿ ರಾಜ್ಯಪಾಲರಿಗೆ ಕಳಿಸ್ಕೊಡ್ಬೇಕು ಅಂತ ಈ ಒಂದು ಸಭೆ ಮುಖಾಂತರ ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಈ ಒಂದು ಕೇಳ್ಕೊತಾ ಇದ್ದೀವಿ. ಹಾಗೆ ದಯಮಾಡಿ ತಹಶೀಲ್ದಾರರು ಬಂದು ಈ ಮನವಿಯನ್ನು ಸ್ವೀಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕರೋನಾ ವಿಚಾರದಲ್ಲಿ ಸರ್ಕಾರವು ಮಾಡಿರುವಂತಹ ಅವ್ಯವಹಾರಗಳು, ಭೂ ಸುಧಾರಣೆ ಕಾಯ್ದೆ ನೀತಿಯನ್ನು ರದ್ದುಗೊಳಿಸುವುದು, APMC ಕಾಯ್ದೆ ರದ್ದುಗೊಳಿಸುವುದು ಹಾಗೂ ಕಾರ್ಮಿಕರ ನೀತಿ ಕಾಯ್ದೆಯನ್ನು ರದ್ದುಗೊಳಿಸುವುದು, ಈ ಮೂಲಕ ನಾವು ಅವರಿಗೆ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮನವಿಯಲ್ಲಿ ನಾವು ನಮ್ಮ ಕರ್ನಾಟಕ ರಾಜ್ಯವು ಮುಂದುವರಿಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅನನ್ಯ ಕೊಡುಗೆಗಳಿರುತ್ತೆ. ಆ ಕೊಡುಗೆಗಳನ್ನು ನಮ್ಮ ವಿರೋಧಿ ಬಿಜೆಪಿ ಪಕ್ಷವು ವಿರೋಧಿಸುವುದರಿಂದ ಅದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ನಾವು ಈ ಮೂಲಕ ಪ್ರತಿಭಟಿಸ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಸಿ ಮಾಧು, ವಿಶ್ವಾಸ್, ಪುಟ್ಟಸ್ವಾಮಿ, ಗಂಗರಾಜು ಅರಸ್, ಅಂಬರೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಹಲಗೂರಿನ ಲಯನ್ಸ್ ಕ್ಲಬ್ ವತಿಯಿಂದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಲಯನ್ಸ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ದೇವೇಗೌಡ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಸುಮಾರು ವರ್ಷಗಳಿಂದ ಕಟ್ಟಡ ಕಾಮಗಾರಿ ನಿಂತಿದ್ದು ಈಗ ಕಟ್ಟಡ ಕಾಮಗಾರಿ ಸಂಪೂರ್ಣಗೊಂಡಿದೆ. ಕಟ್ಟಡದ ಉದ್ಘಾಟನೆಯೂ ಕೂಡ ಮುಗಿದಿದ್ದು ಸುಮಾರು 8 ತಿಂಗಳಾದರೂ ಸಹ ಕಟ್ಟಡವನ್ನು ಸುಮ್ಮನೆ ಖಾಲಿ ಬಿಡಬೇಡಿ. ಯಾವುದಾದರೂ ಉಪಯೋಗಕ್ಕೆ ಬರುವ ಕಾರ್ಯಕ್ರಮವನ್ನು ಮಾಡಿ. ಈ ಕಟ್ಟಡವನ್ನು ಕಾನ್ವೆಂಟ್ ನಡೆಸಲು ಕಟ್ಟಿಸಿದ ಕಟ್ಟಡವಾಗಿತ್ತು. ಬೇರೆ ಕಾರ್ಯಕ್ರಮಗಳನ್ನು ಮಾಡಲು ಆಗುವುದಿಲ್ಲ. ಮಹಿಳೆಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೊಲಿಗೆ ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಎಂದು ಸಲಹೆ ನೀಡಿದರು. ಸ್ಥಾನಕ್ಕೆ ನನ್ನನ್ನು ಕೂರಿಸಿರುವಂಥ ಎಲ್ಲ ಬಂಧುಗಳಿಗೂ ಎಲ್ಲ ಹಿರಿಯರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಲೈನಿಂದಲೂ ಸೇರಿದೆ. ನನಗೆಲ್ಲ ಸೀನಿಯರು, ನಾನು 2001 ಸೇರಿದೆ. ಸೊ ಈಗ ನನಗೆ ಗೊತ್ತಿರೋ ಹಾಗೆ ಈಗ ನಾನು ಹೆಚ್ಚು ಈ ಒಂದು
ಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆದಾಗ ನಮ್ಮ ಈ ಬಿಲ್ಡಿಂಗು ನಮಗೊಂದು 3 ಅಡಿ ಎತ್ತರದಲ್ಲಿ ಒಂದು ಕಚ್ಚಾ ಸ್ಥಿತಿನಲ್ಲಿತ್ತು. ಹೀಗೆ ಯಾವುದೋ ಒಂದು ಮೈಸೂರಿನಲ್ಲಿ ಒಂದು ನಮ್ಮ ಲಯನ್ಸ್ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ನೇಹಿತರ ಜೊತೆ ಎಲ್ಲ ಹಿಂದಿರುಗುವಾಗ ಚರ್ಚೆ ಮಾಡಿದ್ವಿ. ಈ ಬಿಲ್ಡಿಂಗು ಭಾಳ ವರ್ಷದಿಂದ ಈ ಸ್ಟೇಜಲ್ಲಿದೆ, ಏನಾದರೂ ಮಾಡಿ ಇದನ್ನು ಪೂರ್ಣಗೊಳಿಸಬೇಕು ಅಂತ. ನೀವು ಭಾಳ ಎಷ್ಟು ವರ್ಷ 10 ವರ್ಷ ಆಯಿತು. ಸೊ ಬನ್ನೂರು ಬರ್ತಾ ಇದ್ದಾಗಲೇ ಈಗ ಸುಮ್ಮನೆ ಬರೀ ಆಗಲಿಲ್ಲ ಮಾಡಲಿಲ್ಲ ಮಾಡಬೇಕು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಯಾವ್ದಾರು ಒಬ್ಬರು ಒಂದು ಇನಿಷಿಯೇಟ್ ಮಾಡಬೇಕು ಅಂತೇಳಿ ನಾನು ಒಂದು 10,000 ರೂಪಾಯಿನ ನಾನು ಸ್ಟಾರ್ಟ್ ಮಾಡ್ತೀನಿ, ಈಗ ಕೊಡ್ತಾ ಇದ್ದೀನಿ ಅಂತೇಳಿ. ಹಲಗೂರು ತಲುಪೋದಕ್ಕೆ 25,000 ಆಯಿತು. ಹಲಗೂರು ತಲುಪೋದಕ್ಕೆ ಎಲ್ಲ ನಮ್ಮ ಲಯನ್ಸ್ ಮಿತ್ರರು ಯಾರು ನಾವು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಿದ್ದರಾಜು, ಪದ್ಮನಾಭ್, ಶಿವರಾಜ್, ಮನೋಹರ್, ಗುಣೇಶ್, ಡಾಕ್ಟರ್ ಶಂಶುದ್ದೀನ್, ಗುರುಸಿದ್ದು ಹಾಜರಿದ್ದರು. ರೈತ ವಿರೋಧಿ ನೀತಿಗಳಾದ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ, ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಹಾಗೂ ಕಾರ್ಮಿಕ ವಿರೋಧಿ ಕಾಯ್ದೆ ತಿದ್ದುಪಡಿಗಳನ್ನು ತಕ್ಷಣ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪಾಂಡವಪುರದಲ್ಲಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಕೃಷ್ಣೇಗೌಡ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಸಿಎಂ ಯಡಿಯೂರಪ್ಪ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬ್ಲಾಕ್ ಮಾಡ್ಕೊಂಡು ಪ್ರತಿಭಟನಾ ಮೆರವಣಿಗೆಯನ್ನು ನಾವು ಒಪ್ಪಿಕೊಂಡಿದ್ದೇವೆ. ಏನು ಕಾಯ್ದೆ ತಿದ್ದುಪಡಿನ ತಂದಿದ್ದಾರೆ ಸರ್ಕಾರ, ಅದನ್ನು ವಾಪಸ್ ತರಬೇಕು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ಮನವಿಯನ್ನು ಮಾಡ್ತಾ ಬಿಜೆಪಿ ಸರ್ಕಾರಕ್ಕೆ ನಾವು ವಿರುದ್ಧ. ಬಿಜೆಪಿ ಸರ್ಕಾರ ಸುಗ್ರೀವಾಜ್ಞೆಯ ಮೂಲಕ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಜಾರಿಗೊಳಿಸುವ ಮೂಲಕ ಬಂಡವಾಳಶಾಹಿಗಳಿಗೆ ಕೊಡುಗೆ ನೀಡಿದೆ, ರೈತರಿಗೆ ಮರಣ ಶಾಸನ ಬರೆದಿದೆ. ಇನ್ನೊಂದೆಡೆ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾಯ್ದೆ ಜಾರಿ ಮೂಲಕ ರೈತರಿಗೆ ಮಾರಕವಾಗುವ ತಿದ್ದುಪಡಿ ಮಾಡಿದೆ ಎಂದು ಪ್ರತಿಭಟನಾಕಾರರು ದೂರಿದರು. ನಂತರ ಶಿರಸ್ತೇದಾರ್ ಎಂ ವರುಣ್ ರವರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬಿಜೆಪಿ ಸರ್ಕಾರಕ್ಕೆ ಪ್ರತಿಭಟನೆಯಲ್ಲಿ ಡಾಕ್ಟರ್ ಎಚ್ ಎನ್ ರವೀಂದ್ರ, ಡಾಕ್ಟರ್ ಮಾಯಿಗೌಡ, ಮಹೇಶ್, ನರೇಂದ್ರ ಬಾಬು, ಕಾಂತರಾಜು, ರಾಮು, ಬಸವರಾಜು, ಚಂದ್ರಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾಗಮಂಗಲ ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ತಾಲೂಕು ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಉಪ ತಹಶೀಲ್ದಾರ್ ಪ್ರಕಾಶ್ ಅವರಿಗೆ ಮನವಿ ಪತ್ರ ನೀಡಿ ಮಾತನಾಡಿದ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ, ರೈತರ ಹಿತ ಕಾಯಲು ಮಾಡಲಾಗಿದ್ದ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾಯ್ದೆಯನ್ನು ಬಿಜೆಪಿ ಸರ್ಕಾರ ವ್ಯಾಪಾರಿಗಳಿಗೆ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕೃಷಿ ಉತ್ಪನ್ನ ಖರೀದಿಸಲು ಅವಕಾಶ ನೀಡಿ ರೈತರಿಗೆ ಅನ್ಯಾಯವಾಗುವಂತೆ ಮಾಡುತ್ತಿದೆ. ಆದ್ದರಿಂದ ಈ ಎಲ್ಲ ರೈತ ವಿರೋಧಿ ಕಾಯ್ದೆಯನ್ನ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಈಗ ಸರ್ಕಾರ ಅದನ್ನೆಲ್ಲ ಗಾಳಿ ತೂರಿ ಜಮೀನು ಯಾರು ಬೇಕಾದ್ರು ಅಂದರೆ ಶಿಕ್ಷಣ ಸಂಸ್ಥೆ ನಡೆಸ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಉದ್ಯಮದವರು, ಖಾಸಗಿ ಫ್ಯಾಕ್ಟ್ರಿ ಮಾಡ್ತಕ್ಕಂಥವ್ರು ಯಾರು ಬೇಕಾದ್ರೂ ಜಮೀನು ತಗೋಬೇಕು ಅಂತ ಮಾಡಿರೋದ್ರಿಂದ ಇವತ್ತು ಜಮೀನ ಯಾರು ಬಂಡವಾಳ ಜಾಸ್ತಿ ತಗೋತಾರೆ ಅಂದರೆ ಇವತ್ತು ಯಾರು ಕೂಡ ರೈತರು 1ಕ್ಕೆ 4 ಕೊಟ್ಟು ತಗೊಳಕ್ಕೆ ಯಾರು ರೆಡಿ ಇರೋದಿಲ್ಲ. ಇಂಥ ಜಮೀನನ್ನ ಈ ಉದ್ಯಮಿಗಳು, ಈ ರಿಯಲ್ ಎಸ್ಟೇಟ್ ಕೂಡ ತಗೊಂಡಿರೋದ್ರಿಂದ ಮುಂದೊಂದು ದಿನ ಈ ದೇಶದಲ್ಲಿ ರೈತರಿಗೆ ವರ್ಗ ಕೆಲಸ ಮಾಡಲಿಕ್ಕೆ, ಬೇಸಾಯ ಮಾಡಲಿಕ್ಕೆ ಜಮೀನೇ ಇಲ್ಲದಂತಹ ಕಾನೂನನ್ನ ತರಲಿಕ್ಕೆ ಹೊರಟಿರ್ತಕ್ಕಂಥ ಈ ಒಂದು ಕೇಂದ್ರ ಸರ್ಕಾರದ ನಿಲುವನ್ನು ನಾವು ಖಂಡಿಸುತ್ತಾ, ರಾಜ್ಯ ಸರ್ಕಾರದ ವಿರುದ್ಧ ಖಂಡಿಸುತ್ತಾ, ಜೊತೆಗೆ ಇವತ್ತು ಕರೋನಾ ವಿಚಾರದಲ್ಲಿ ಬಹಳಷ್ಟು ಕೋಟ್ಯಾಂತರ ರೂಪಾಯಿ ಅಕ್ರಮ ಎಸಗಿರ್ತಕ್ಕಂಥದ್ದನ್ನ ದಾಖಲೆ ಸಭೆಯಲ್ಲಿ ಬಿಡುಗಡೆ ಮಾಡಿದ್ದ ನಮ್ಮ ಕಾಂಗ್ರೆಸ್ ಪಕ್ಷ. ಇದನ್ನೆಲ್ಲರೂ ಕೂಡ ಮನಗಂಡು ಘನವಂತ ರಾಜ್ಯಪಾಲರು ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ತಿಳಿ ಹೇಳೋ ಮುಖಾಂತರ ಹಾಗೂ ಕೋವಿಡ್ ವಿಚಾರದಲ್ಲಿ ನಡೆಯತಕ್ಕಂಥ ಅನ್ಯಾಯದ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸಬೇಕು ಅಂತ ಈ ನಮ್ಮ ಕಾಂಗ್ರೆಸ್ ಪಕ್ಷ ಒತ್ತಾಯಿಸುತ್ತದೆ. ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಹಿನ್ನೆಲೆ ಆಗಸ್ಟ್ 21ರಂದು ಕಾವೇರಿ ಮಾತೆಗೆ ಸಿಎಂ ಬಾಗಿನ ಸಮರ್ಪಣೆ, ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ. ರಾಜೀವ್ ಗಾಂಧಿ ದೇವರಾಜ ಅರಸು ಹುಟ್ಟುಹಬ್ಬ ಹಿನ್ನೆಲೆ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ನಿಂದ ಜನಧ್ವನಿ ಕಾರ್ಯಕ್ರಮ, ಕಾಯ್ದೆಗಳ ತಿದ್ದುಪಡಿ ವಿರೋಧಿಸಿ ಪ್ರತಿಭಟನೆ. ನಾಗಮಂಗಲದಲ್ಲಿ ಕಲ್ಲು ಗಣಿಗಾರಿಕೆ ವಿರುದ್ಧ ಸಿಡಿದೆದ್ದ ತಾಲೂಕು ಆಡಳಿತ, ಗಣಿ ದಣಿಗಳ ಎಡೆಮುರಿ ಕಟ್ಟಲು ತಹಶೀಲ್ದಾರ್ ಪಣ, ಕ್ರಷರ್ಗಳು ಸಂಪೂರ್ಣ ಸೀಸ್.
ವಿವಿಧೆಡೆ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಹುಟ್ಟುಹಬ್ಬ ಆಚರಣೆ, ಧೀಮಂತ ನಾಯಕನ ಗುಣಗಾನ, ಹಿಂದುಳಿದ ವರ್ಗಗಳ ಹರಿಕಾರನಿಗೆ ಪುಷ್ಪ ನಮನ. ಮಂಡ್ಯದಲ್ಲಿ ಎಸ್ಟಿ ಜಯರಾಮ್ 74ನೇ ವರ್ಷದ ಹುಟ್ಟುಹಬ್ಬ ಆಚರಣೆ, ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ, ಮಾಜಿ ಸಚಿವರ ಗುಣಗಾನ. ಪಿಎಸ್ ಇಂಜಿನಿಯರಿಂಗ್ ಕಾಲೇಜಿನ ಸಾಧನೆ, ಅಟಲ್ ರ್ಯಾಂಕಿಂಗ್ನಲ್ಲಿ 2ನೇ ಸ್ಥಾನ, ವಿದ್ಯಾರ್ಥಿಗಳ ಅನ್ವೇಷಣೆಗೆ ಸಂದ ಗೌರವ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯ ಗೆಳಬಿಸಿಗೆ. ನಮಸ್ಕಾರ.